ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೂನ್ಸ್ ರಿವಿನೇಷನ್ ಕನ್ನಡ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಹೇಗೆ ರೇಖಿ ಹೀಲರ್ ಚಾನಲ್ನ ಸಪೋರ್ಟ್ ಮಾಡಿದ್ರಿ, ಅದೇ ರೀತಿ ಈ ಚಾನಲ್ನು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಇಷ್ಟು ದಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಆ್ಯಂಡ್ ಅಗೈನ್ ನಾಳೆ ಹಬ್ಬ ಇರೋದ್ರಿಂದ ಸೊ ಒಂದು ಆಫರ್ ಇದೆ. ಸೊ 500ಗೆ ನಾನು 40 ಮಿನಿಟ್ಸ್ ಪರ್ಸ್ನಲ್ ರೀಡಿಂಗನ್ನು ಕೊಡ್ತಾ ಇದ್ದೀನಿ. ಸೊ ನೀವು ಅದರಲ್ಲಿ ಎಷ್ಟು ಕ್ವಶನ್ಸ್ ಬೇಕಾದರೂ ಕೇಳ್ಬೋದು. ಒಂದು 40 ಮಿನಿಟ್ಸಲ್ಲಿ ನಿಮಗೆ ಎಲ್ಲದಕ್ಕೂ ಒಂದು ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ಆ್ಯಂಡ್ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಬೇಗ ನಿಮ್ಮ ಸ್ಲಾಟ್ಸನ್ನು ಬುಕ್ ಮಾಡ್ಕೊಳ್ಳಿ. ಸೊ ಡಿಲೇ ಮಾಡಬೇಡಿ. ಈ ಒಂದು ಆಫರ್ ನಾಳೆ ಹಬ್ಬ ಮುಗಿಯೋವರೆಗೂ ಮಾತ್ರ ಇರುತ್ತೆ, ಇವತ್ತಿಂದ. ಸೊ ನೀವು ಈ ವಿಡಿಯೋ ಯಾವಾಗ ನೋಡ್ತೀರಾ ಅವಾಗಿಂದ ಆ್ಯಂಡ್ ನಾಳೆ ಹಬ್ಬ ಮುಗಿಯೋವರೆಗೂ. ಸೊ ನಾಳೆ ಹೋಲ್ ಡೇ ಇರುತ್ತೆ. ಸೊ ಬೇಗ ಬುಕ್ ಮಾಡಿಕೊಂಡ್ರೆ ನಿಮಗೆ ಬೇಗ ಸ್ಲಾಟ್ ಸಿಗುತ್ತೆ. ಸೊ ನಾಳೆಗೆ ಎಲ್ಲ ಸ್ಲಾಟ್ಸು ಫುಲ್ ಆಗಿಬಿಟ್ರೆ ಮತ್ತು ನಿಮಗೆ ಸಿಗದೇ ಇದ್ದರೆ ಬೇಜಾರಾಗುತ್ತಲ್ವಾ. ಸೊ ನಿಮಗೇನಾದರೂ ಪರ್ಸನಲ್ ರೀಡಿಂಗ್ ತೊಗೋಬೇಕಂತ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಡೆಫಿನೆಟ್ಲಿ ಪೇ ಮಾಡಿ ತೊಗೋಬೋದು. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನಾನು ಮಾಡುವಂಥ ರೀಡಿಂಗ್ಸ್ ನಿಮಗೆ ರೆಸೊನೇಟ್ ಆಗ್ತಾ ಇದೆ, ಓಕೆ, ಆನ್ಸರ್ ಸಿಗುತ್ತೆ ಅಂತ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಈ ಒಂದು ರೀಡಿಂಗ್ಸನ್ನು ತೊಗೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ರೀಡಿಂಗ್ಸ್ ತೊಗೊಳ್ಳೋರು ಎಲ್ಲರೂ ನನಗೆ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಾಗ ತುಂಬ ಖುಷಿ ಆಗುತ್ತೆ. ಸೊ ನಿಮ್ಗೆ ನಿಜವಾಗ್ಲೂ ಈ ಒಂದು ರೀಡಿಂಗ್ಸ್ ಇಷ್ಟ ಆಗ್ತಾಯಿದೆ ಅಂದಾಗ ಮಾತ್ರ ತೊಗೊಳ್ಳಿ. ಆ್ಯಂಡ್ ಫೀಡ್ಬ್ಯಾಕ್ಸ್ಗೆ ನೀವು ಹೋಗಿ ರೇಖಿ ಹೀಲರ್ ಚಾನಲನ್ನು ಚೆಕ್ ಮಾಡ್ಬೋದು. ಸೊ ಆ ಚಾನಲಲ್ಲಿ ತುಂಬ ಫೀಡ್ಬ್ಯಾಕ್ಸ್ ಇದೆ, ನೀವು ಸ್ಕ್ರೋಲ್ ಡೌನ್ ಮಾಡಬೇಕಾಗತ್ತೆ. ಅದರ್ವೈಸ್ ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗ್ಬೋದು. ಸೊ ಆ್ಯಂಡ್ ಸೈಂಟ್ ಎಕ್ಸ್ಪಿರಿಟ್ ಕ್ರಿಸ್ಟಲ್, ವೆಜ್ ವಿಸರ್ ಕ್ರಿಸ್ಟಲ್, ಸೊ ಇದೆರಡು ವಿಶ್ ಫುಲ್ಫಿಲ್ಮೆಂಟ್ ಕ್ರಿಸ್ಟಲ್ಸ್ ಆಗಿರುತ್ತೆ. ಸೊ ಇದರಿಂದ ನೀವು ಯಾವುದೇ ರೀತಿ ನಿಮ್ಮ ಆಸೆಗಳಿದ್ರು ಫುಲ್ಫಿಲ್ ಮಾಡ್ಕೋಬೋದು ವಿತ್ ರೈಟ್ ಇಂಟೆನ್ಷನ್ ಆ್ಯಂಡ್ ದ ಪ್ರೊಸೀಜರ್. ನಾನು ಏನು ಪ್ರೊಸೀಜರ್ ಹೇಳ್ತೀನಿ ಅದನ್ನು ಫಾಲೋ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಸೈಂಟ್ ಎಕ್ಸ್ಪಿರಿಟ್ ರಿಚುವಲ್ ಸಹ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋರು ಆ ರಿಚುವಲನ್ನು ಮಾಡಿಸ್ಬೋದು. ಸೈಂಟ್ ಎಕ್ಸ್ಪಿರಿಟ್ ರಿಚುವಲ್ ಅಂತ ಅಂದರೆ ಅವರು ನಿಮ್ಮ ಆಸೆಗಳನ್ನು ಬೇಗ ಈಡೇರಿಸೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ಇರೋರು ವಾಟ್ಸಪ್ ಮೆಸೇಜ್ ಮಾಡಿ, ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಇವಾಗ ರೂನ್ಸ್ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನು ಅಂತ. ಓಕೆ, ನಾನಿಲ್ಲಿ ರೂನ್ಸನ್ನು ಪಿಕ್ ಮಾಡ್ತೀನಿ. ಸೊ ಯೂನಿವರ್ಸ್ಗೆ ಪ್ಲೇ ಮಾಡಿ. ಸೊ ಕರೆಂಟ್ ಎನರ್ಜೀಸ್ ಏನು ಥಿಂಕ್ ಮಾಡ್ತಾರೆ ಕರೆಂಟ್ಲಿ ನೋಡೋಣ. ಓಕೆ, ಸೊ ನಿಮಗೆ ಏನಾದರೂ ಅವರು ಹೇಳೋಕ್ಕೆ ಇಷ್ಟಪಡ್ತಾರಾ, ನಿಮ್ಗೆ ಯಾವುದಾದ್ರೂ ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತಾರೆ ನೋಡೋಣ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವ ಚೇಂಜಸ್ ಬರ್ಬೋದು ಅಥವಾ ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ. ಸೊ ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ, ಅದಕ್ಕೆ ನೋಡೋಣ. ಓಕೆ, ಆ್ಯಂಡ್ ವಾಟ್ ವಿಲ್ ಬಿ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್. ಓಕೆ, ಫಸ್ಟ್ ಇಲ್ಲಿ ಈಸಾ, ಊನ್ಯೋ, ಏರಾ ಇದೆ, ಪೆಟ್ರೋ ಇದೆ, ಏವಾಸ್ ಆ್ಯಂಡ್ ಲಾಗೋಸ್ ಇದೆ. ಸೊ ಇವಾಗ ಈ ಒಂದು ರೀಡಿಂಗನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಖಂಡಿತ ನಿಮ್ಮ ಜೊತೆಗೆ ಮೆಸೇಜ್ ರೆಸೊನೇಟ್ ಆಗುತ್ತೆ. ಸೊ ಫಸ್ಟ್ ಇಲ್ಲಿ ಈಸಾ ಇರೋದ್ರಿಂದ ಇಲ್ಲಿ ಹೇಳಬೇಕಂತಂದರೆ ತುಂಬ ವೆಯ್ಟ್ ಮಾಡ್ತಾ ಇರ್ತೀರಾ ಆ್ಯಂಡ್ ಈ ಒಂದು ಟೈಮ್ ವೆಯ್ಟ್ ಮಾಡೋದಕ್ಕೆ ಅಂತಲೇ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಕೆಲವೊಂದು ಆ್ಯಕ್ಷನ್ ತೊಗೋಬೇಕು ಅಂದ್ಕೊಂಡ್ರೂ ಆಗ್ತಾಯಿಲ್ಲ. ಸೊ ಇಲ್ಲಿ ನಿಮ್ಗೆ ಯಾವ ಡೈರೆಕ್ಷನಲ್ಲಿ ಹೋಗಬೇಕಂತಲೇ ಅರ್ಥ ಆಗ್ತಾಯಿಲ್ಲ. ಕೆಲವೊಬ್ಬರಿಗೆ ತುಂಬ ಕನ್ಫ್ಯೂಷನ್ಸಲ್ಲಿ ಇದ್ದೀರಾ. ಸೊ ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನೀವು ಇಲ್ಲಿ ಟ್ರಸ್ಟ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಮುಂದಿನ ದಾರಿ ಏನಿದೆ ಅದು ತುಂಬ ಕ್ಲಿಯರ್ ಆಗ್ತಾ ಬರುತ್ತೆ. ಆ್ಯಂಡ್ ಆ ಒಂದು ದಾರಿಯಲ್ಲಿ ನೀವು ಹೋದರೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದ್ರೆ, ನಿಮ್ಗೆ ಯಾವ ರೀತಿ ಕ್ಲಾರಿಟಿ ಬೇಕು ಅದನ್ನು ನಿಮಗೆ ನೀವು ಕಂಡುಕೊಂಡ್ರೆ ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಜೀವನ ತುಂಬ ಫ್ಲರಿಶ್ ಆಗಿರುತ್ತೆ, ಅಂತ ಅಂದರೆ ತುಂಬ ಸುಂದರವಾಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನಿಮ್ಮ ಪಾರ್ಟ್ನರ್ ಏನಾದರೂ ನಿಮ್ಮಿಂದ ದೂರ ಹೋಗಿದ್ರೆ, ಸೊ ಅಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ನೀವೇನಾದರೂ ಥಿಂಕ್ ಮಾಡ್ತಾಯಿದ್ರೆ, ಅವರು ಈ ಒಂದು ಟೈಮನ್ನು ಒಂದು ರಿಫ್ಲೆಕ್ಷನ್, ಅವರ ರಿಫ್ಲೆಕ್ಷನ್ ಏನು, ಅವರು ಏನು ಅಂತ ಅವರು ಕಂಡ್ಕೋತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಕೆಲವೊಂದು ರೀಚಾರ್ಜ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಅಂತ ಅಂದರೆ ಅವರ ಜೀವನದಲ್ಲಿ
ಈ ಒಂದು ರಿಲೇಷನ್ಶಿಪ್ ಅಥವಾ ಜಗಳ ಏನಿತ್ತು ಇದೆಲ್ಲನೂ ಬಿಟ್ಟು ಸ್ವಲ್ಪ ಅವರಷ್ಟಿಗೆ ಅವರು ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರ ಜೊತೆಗೆ ಅವ್ರು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಸೊ ಪರ್ಸ್ನಲ್ ಸ್ಪೇಸನ್ನು ತೊಗೊತಾ ಇದ್ದಾರೆ ಅಂತ ಹೇಳ್ತೀನಿ. ಸೊ ಇದನ್ನು ನೀವು ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮಾಡ್ಕೊಬೇಡಿ. ಸೊ ಜಸ್ಟ್ ಅವರು ಇಂಡಿವಿಜುವಲಿ ಗ್ರೋ ಆಗೋಕ್ಕೆ ಅವರು ಒಂದು ಸ್ಪೇಸ್ ತಗೊಳ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಟೈಮಲ್ಲಿ ನೀವು ಅವ್ರನ್ನ ಅರ್ಥ ಮಾಡಿಕೊಂಡು ಆ ಒಂದು ಡಿಸ್ಟೆನ್ಸನ್ನು ನೀವು ರೆಸ್ಪೆಕ್ಟ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಇನ್ ಫ್ಯೂಚರ್ ಅಂತ ಹೇಳ್ತೀನಿ. ಸೊ ಈ ಒಂದು ಟೈಮಲ್ಲಿ ನೀವು ಅವರು ದೂರ ಆಗ್ತಾಯಿದ್ದಾರೆ ಅಥವಾ ಟೈಮ್ ಕೇಳ್ತಾ ಇದ್ದಾರೆ ಅಂತ ನೀವು ಇಲ್ಲಿ ಜಗಳನೇ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಅವ್ರು ಇನ್ನೂ ದೂರ ಆಗ್ತಾರೆ. ಸೊ ಅವ್ರು ಏನು ಟೈಮ್ ತೊಗೋತಾ ಇದ್ದಾರೆ ಅದನ್ನು ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಊನ್ಯೋ ಬರ್ತಾ ಇರೋದ್ರಿಂದ ಇದು ಒಂದು ಹಾರ್ಮೋನಿ ಆ್ಯಂಡ್ ಸಕ್ಸಸ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಾನೇನು ಹೇಳಿದೆ ನಿಮ್ಮ ಪಾರ್ಟ್ನರ್ ಇಂಡಿವಿಜುವಲಿ ಗ್ರೋತ್ ಆಗೋದಕ್ಕೆ ಅವರು ಟೈಮ್ ತೊಗೊಳ್ತಾ ಇದ್ದಾರೆ ಅಂತ, ಅಲ್ಲಿ ಅವರು ಸಕ್ಸಸ್ಸನ್ನು ನೋಡ್ತಾರೆ. ಆದಷ್ಟು ಬೇಗ ನಿಮಗೆ ಒಂದು ಸರ್ಪ್ರೈಸ್ ಅಥವಾ ಸೆಲೆಬ್ರೇಷನನ್ನು ಕೊಡ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಇನ್ ಲವ್ ಕಾಂಟೆಕ್ಸ್ಟಲ್ಲಿ ಹೇಳಬೇಕು ಅಂತ ಅಂದರೆ ಈ ಒಂದು ಊನ್ಯೋ ರೆಪ್ರೆಸೆಂಟ್ ಮಾಡೋದು ನಿಮ್ಮ ಡಿಸೈರ್ಸ್ ಮತ್ತು ನಿಮ್ಮ ಫ್ಯಾಂಟಸೀಸ್ ಏನಿದೆ ಅದೆಲ್ಲವೂ ಒಂದು ಹಂತಕ್ಕೆ ಬರ್ತಾ ಇದೆ. ನಿಮ್ಮ ಡಿಸೈರ್ಸ್ ಫುಲ್ಫಿಲ್ ಆಗುವಂಥ ಟೈಮ್ಗೆ ಬರ್ತಾ ಇದೆ. ಬಟ್ ನೀವು ಅದನ್ನು ನಿಮ್ಮ ಕೈಯಾರೆ ಎಲ್ಲೋ ಹಾಳು ಮಾಡ್ಕೊತಾ ಇದ್ದೀರಾ ಅಂತ ಹೇಳ್ಬೋದು. ನೀವು ಡೌಟ್ ಮಾಡ್ತಾ ಅಥವಾ ಜಗಳ ಮಾಡ್ತಾ ಅದನ್ನು ಆಗೋಕ್ಕೇ ನೀವು ಬಿಡ್ತಾ ಇಲ್ಲ. ಸೊ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಇದು ಒಂದು ಡೀಪ್ ಸೆನ್ಸ್ ಆಫ್ ಹ್ಯಾಪಿನೆಸ್ ಅಂತ ರೆಪ್ರೆಸೆಂಟ್ ಮಾಡ್ತಾಯಿದೆ ಇನ್ ಯುವರ್ ರೊಮ್ಯಾಂಟಿಕ್ ಲೈಫ್. ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಪರ್ಸನ್ಗೋಸ್ಕರ. ಯಾಕೆ ಅಂತಂದರೆ ಕರೆಂಟ್ಲಿ ನಿಮಗೆ ಟೈಮ್ ಕೊಡೋಕ್ಕಾಗಲಿ, ನಿಮಗೆ ಅರ್ಥ ಮಾಡ್ಸೋಕ್ಕಾಗಲಿ ಅವ್ರ ಹತ್ರ ಪೇಷನ್ಸ್ ಇಲ್ಲ ಆ್ಯಂಡ್ ಟೈಮ್ ಇಲ್ಲ ಅಂತ ಹೇಳ್ತೀನಿ. ಅವರು ತುಂಬ ಇಗ್ನೋರ್ ಮಾಡ್ತಾ ಇದ್ದಾರೆ ನಿಮ್ಮನ್ನು. ಹಾಗೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸನ್ನು ರಿಯಲಿಸ್ಟಿಕ್ ಆಗಿ ಇಟ್ಕೊಳ್ಳಿ. ತುಂಬ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಅದು ನಿಮಗೆ ಡಿಸಪಾಯಿಂಟ್ಮೆಂಟ್ಸ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಏರಾ ಇಲ್ಲಿ ಬರ್ತಾ ಇರೋದ್ರಿಂದ ಒಂದು ಇಂಟರ್ ಕನೆಕ್ಷನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವೇನು ಒನ್ ಸೈಡೆಡ್ ಎಫರ್ಟ್ಸ್ನ ನೀವು ಹಾಕಿದ್ರಿ, ಬಟ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ರಿಟರ್ನ್ ಯಾವುದು ಒಂದು ಹ್ಯಾಪಿನೆಸ್ ಆಗಲಿ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದು ಸಿಕ್ಕಿಲ್ಲ ಅಂತ ನೀವೇನಾದರೂ ಅನ್ಕೋತಾ ಇದ್ದರೆ, ಸೊ ಇಲ್ಲಿ ಅದೆಲ್ಲವೂ ರಿವಾರ್ಡೆಡ್ ಆಗುವಂಥ ಟೈಮ್ ತುಂಬ ಹತ್ತಿರ ಇದೆ. ಒಂದು ಪಾಸಿಟಿವ್ ಆ್ಯಂಡ್ ಲಾಸ್ಟಿಂಗ್ ಚೇಂಜಸನ್ನು ನೀವು ನೋಡ್ತೀರಾ. ಸೊ ಈ ಒಂದು ಚೇಂಜಸ್ ಪಾಸಿಟಿವ್ ಚೇಂಜಸ್ ಬಂದು ನಿಮ್ಮ ಜೀವನದಲ್ಲಿ ಕೊನೆವರೆಗೂ ಉಳ್ಕೊಳ್ಳುತ್ತೆ. ತುಂಬ ಜಾಯ್ ಆ್ಯಂಡ್ ತುಂಬ ಖುಷಿಯಾಗಿರ್ತೀರ ಇವ್ರ ಜೊತೆಗೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ವೆಯ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಈ ಒಂದು ರೀಡಿಂಗಲ್ಲಿ ವೆಯ್ಟ್ ಅನ್ನೋದನ್ನು ತುಂಬ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ್ಯಂಡ್ ತುಂಬ ಪೇಷನ್ಸ್ ಬೇಕಾಗುತ್ತೆ. ನೀವಿಲ್ಲಿ ತುಂಬ ಪೇಷನ್ಸ್ ಕಳ್ಕೊತಾ ಇರ್ಬೋದು, ತುಂಬ ನೀವು ಮೆಂಟಲಿ ಡೌನ್ ಆಗಿರ್ಬೋದು. ಸೊ ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಆಫ್ಕೋರ್ಸ್ ಸಡನ್ನಾಗಿ ಒಂದು ರಿಲೇಷನ್ಶಿಪ್ಪಲ್ಲಿ ಚೇಂಜಸ್ ಆದಾಗ, ಒಬ್ಬರು ಇಲ್ಲಿ ದೂರ ಆಗ್ತೀನಿ ಅಂತ ಡಿಸೈಡ್ ಮಾಡಿದಾಗ ತುಂಬ ನೋವಾಗುತ್ತೆ. ಬಿಕಾಸ್ ಆಫ್ ದಟ್ ಕನೆಕ್ಷನ್ ನೀವು ಇಷ್ಟು ದಿನ ಕ್ಯಾರಿ ಮಾಡ್ಕೊಂಬಂದಿರೋದ್ರಿಂದ. ಸೊ ಈ ಒಂದು ಟೈಮಲ್ಲಿ ನೀವೇನಾದರೂ ವೆಯ್ಟ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ಅವರು ನಿಮ್ಮ ಜೊತೆಗೆ ತುಂಬ ಚೆನ್ನಾಗಿ ಇರ್ತಾರೆ. ಪೇರ್ ಥ್ರೋ ಹಾಗೆ ಮೈನಸ್ ಬರ್ತಾ ಇರೋದ್ರಿಂದ ನಿಮ್ಮ ಮಧ್ಯೆ ಕಮ್ಯುನಿಕೇಷನ್ ಅನ್ನೋದು ಒಂದು ಕೀ ಆಗಿರಬೇಕು. ಬಟ್ ಇಲ್ಲಿ ಆ ಕಮ್ಯುನಿಕೇಷನ್ನೇ ಎಲ್ಲ ಒಂದು ಜಗಳಕ್ಕೆ ಕಾರಣ ಆಗ್ತಾ ಇರ್ಬೋದು. ನೀವಿಬ್ಬರ ಮಧ್ಯೆ ನೀವೆಷ್ಟೇ ಕಮ್ಯುನಿಕೇಟ್ ಮಾಡಿ ಸರಿ ಮಾಡ್ಕೊಳಕ್ಕೆ ಹೋದ್ರು ಅದು ಜಗಳ ಆಗ್ತಾಯಿದೆ. ಬಿಕಾಸ್ ನಿಮ್ಮ ಪಾರ್ಟ್ನರ್ ಇಲ್ಲಿ ಕರೆಂಟ್ಲಿ ನಿಮ್ಮ ಮೇಲೆ ಫೋಕಸ್ ಮಾಡ್ತಾಯಿಲ್ಲ, ಅವರ ಪರ್ಸ್ನಲ್ ಗ್ರೋತ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಟೈಮ್ನ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳ್ತೀನಿ. ತುಂಬ ಫೋರ್ಸ್ ಮಾಡಿ ನೀವು ಅವ್ರನ್ನ ನಿಮಗೆ ಟೈಮ್ ಕೊಡೋಕ್ಕೆ ತುಂಬ ಇದು ಮಾಡಿದಷ್ಟು ಅವರು ದೂರ ಆಗಬೇಕಂತ ಅಂದ್ಕೊಳ್ತಾರೆ. ಸೊ ಅವ್ರು ಏನು ಆಸೆ ಪಡ್ತಾ ಇದ್ದಾರೆ ಅವ್ರ ಲೈಫಲ್ಲಿ ಮಾಡಬೇಕು ಅಂತ ಅದನ್ನು ಅವ್ರಿಗೆ ಮಾಡೋಕ್ಕೆ ಬಿಡಿ. ಆ್ಯಂಡ್ ಅವರ ಟೈಮನ್ನು ಅವ್ರಿಗೆ ಕೊಡಿ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ಇಲ್ಲೆಲ್ಲ ಪಾಸಿಟಿವ್ ಆಗಿಯೇ ಇದೆ. ಬಟ್ ನೀವು ಯಾರು ವೀಡಿಯೋ ನೋಡ್ತಾ ಇದ್ದೀರಾ ನಿಮಗೆ ಸ್ವಲ್ಪ ಪೇಷನ್ಸ್ ಇರಬೇಕು ಅಂತ ಮೇಜರಾಗಿ ರೆಪ್ರೆಸೆಂಟ್. ಸೊ ನಿಮ್ಮ ಎಮೋಷ್ನಲ್ ಡೆಪ್ತನ್ನ ಅವ್ರು ಅರ್ಥ ಮಾಡ್ಕೊಳ್ಳೋಕೆ ಕರೆಂಟ್ಲಿ ಆಗ್ತಾಯಿಲ್ಲ. ಬಟ್ ಇನ್ ಫ್ಯೂಚರ್ ಡೆಫಿನೆಟ್ಲಿ ಇಲ್ಲಿ ಅವ್ರು ನಿಮ್ಮ ಜೊತೆ ಖುಷಿಯಾಗಿರ್ತಾರೆ. ನಿಮ್ಮ ಜೊತೆಗೆ ಒಂದು ಫ್ಯಾಮಿಲಿ ನೋಡಬೇಕು, ಹೋಲ್ ಫ್ಯೂಚರ್ ನಿಮ್ಮ ಜೊತೆನೇ ಸ್ಪೆಂಡ್ ಮಾಡಬೇಕಂತ ಇರೋದು. ತುಂಬ ಜನಕ್ಕೆ ಇದನ್ನು ಹೇಳ್ತಾ ಇರ್ಬೋದು. ಬಟ್ ನೀವು ಅವ್ರು ಎಷ್ಟೇ ನಿಜ ಹೇಳಿದ್ರು ನೀವೇನೋ ಮುಚ್ಚಿಡ್ತಾ ಇದ್ದೀರಾ ಅಥವಾ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಡೌಟ್ ಮಾಡ್ತಾ ಇರ್ಬೋದು. ಸೊ ಅದನ್ನು ಸ್ಟಾಪ್ ಮಾಡಿ. ಆ್ಯಂಡ್ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಡೆಫಿನೆಟ್ಲಿ ಒಂದು ಆಫರ್ ನಾಳೆ ಇರುತ್ತೆ. ಒಂದು ಸ್ಕ್ರೀನ್ಶಾಟನ್ನು ತೆಗೆದು ನನಗೆ ಕಳಿಸಿ. ಆ್ಯಂಡ್ ನಿಮ್ಮ ಸ್ಲಾಟ್ಸನ್ನು ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.